ಕಲೆ ಮತ್ತು ಸಂಸ್ಕೃತಿಗೆ ಒಂದು ಮಹತ್ತರವಾದಂಥ ಕೊಡುಗೆಯನ್ನು ಕೊಟ್ಟಂಥ ಪ್ರದೇಶ. ಅದರಲ್ಲೂ ಯಕ್ಷಗಾನ. ಕರಾವಳಿ ಪ್ರದೇಶದ ಗಂಡು ಕಲೆ ಅಂತ ಒಂದು ಕಾಲದಲ್ಲಿ ಹೆಸರಿತ್ತು. ಇದೊಂದು ವಿಶ್ವದಾದ್ಯಂತ ಪಸರಿಸ್ತಾ ಇದೆ. ಯಕ್ಷಗಾನವನ್ನು ಅತಿ ಪ್ರೀತಿ ಭಕ್ತಿಯಿಂದ ಕಾಣುವಂತಹ ಜನರನ್ನು ನಾವು ಕಾಣ್ತಾ ಇದ್ದೇವೆ. ಯಕ್ಷಗಾನ ಶ್ರೇಷ್ಠ ಮಟ್ಟಕ್ಕೆ ಹೋಗ್ತಾ ಇದ್ದು ಅದರ ಬುಡದಲ್ಲಿ ಒಂದು ರೀತಿಯ ಅಪಸರ್ಯಗಳು ಆಗ್ತಾ ಉಂಟು. ನೀವೆಲ್ಲ ಗಮನಿಸಿರ್ಬೋದು. ಮೊನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಯಿತು, ಇನ್ನು ಮುಂದಕ್ಕೆ ಗಣೇಶೋತ್ಸವ ಬರ್ತದೆ, ಮತ್ತು ನವರಾತ್ರಿ ಇತ್ಯಾದಿ ಸಂದರ್ಭಗಳಲ್ಲಿ ಯಕ್ಷಗಾನದ ವೇಷಭೂಷಣವನ್ನು ಧಾರಣೆ ಮಾಡಿಕೊಂಡು ಬೀದಿ ಬೀದಿ ಸುತ್ತುತ್ತಾ ಅದರ ಒಂದು ರೀತಿಯ ಅಸಹ್ಯಕರವಾಗಿ ಚಿತ್ರಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಭಾರತೀಯ ಜನತಾ ಪಾರ್ಟಿಯ ಒಂದು ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ದಕ್ಷಿಣ ಕನ್ನಡ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಕ್ಷಗಾನದಲ್ಲಿ ನಾನು ಕಳೆದ 48 ವರ್ಷಗಳಿಂದ ಇದ್ದೇನೆ. 2 ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನೀಡಿದೆ. ನನಗೊಂದು ಹೊಣೆಗಾರಿಕೆ ಇದೆ. ಯಕ್ಷಗಾನ ಈ ಮಟ್ಟಕ್ಕೆ ಇಳಿಯುವುದನ್ನು ಕಂಡಾಗ ಮನಸ್ಸಿಗೆ ತುಂಬ ಬೇಸರಾಗ್ತದೆ. ಯಾಕಂದರೆ ನಾವೆಲ್ಲ ಸಾವಿರಾರು ಮಂದಿ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10,000ದಷ್ಟು ಮಂದಿ ಯಕ್ಷಗಾನ ಕಲಾವಿದರಿದ್ದಾರೆ. ಅದರಲ್ಲಿ ತನ್ನ ಜೀವನೋಪಾಯವನ್ನು ಕಲ್ಪಿಸಿಕೊಂಡವರಿದ್ದಾರೆ. ಅಂತಹ ಯಕ್ಷಗಾನ ಇಂದು ಬೀದಿ ಬೀದಿಯಲ್ಲಿ ಸುತ್ತಾಡುತ್ತಾ, ಕುಣಿಯುತ್ತಾ, ತೂರಾಡುತ್ತಾ ಅಪಮೌಲ್ಯಗೊಳಿಸುವಾಗ ಇದನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನ, ನಮ್ಮ ಬದುಕಿರುವ ಪ್ರಯತ್ನ. ಜನರಲ್ಲಿ ಜಾಗೃತಿ ಉಂಟಾಗಬೇಕು. ಅಂತಹ ವೇಷಗಳು ಬಂದು ನೀವೆಲ್ಲ ಗಮನಿಸಿರ್ಬೋದು. ಕಳೆದ ವರ್ಷ ಇಲ್ಲಿ ಉಡುಪಿಯಲ್ಲಿ ನಾವು ಮತ್ತೆ ಒಂದು ಶೋಧನೆ ಮಾಡಿದೆವು. ಕ್ರೈಮ್ ಅವರಿಗೆ ದೂರನ್ನು ಕೊಟ್ಟಿದ್ದೆವು. ಅದು ಮತ್ತೆ ಗೊತ್ತಾಯಿತು, ಉಡುಪಿಯಲ್ಲಿ ಮಹಿಷಾಸುರ ಮತ್ತು ಚಂಡಮುಂಡರ ಪಾತ್ರವನ್ನು ಮಾಡಿ ಅವರು ಕುಣಿಯುತ್ತಿರುವುದನ್ನು ಮಾಧ್ಯಮದಲ್ಲಿ ಚಿತ್ರಿಸಿ ಅದನ್ನು ವೈರಲ್ ಮಾಡಿದ್ದನ್ನು ಗಮನಿಸಿದರು. ನಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತಾರೆ, ನೀವೆಲ್ಲ ಯಕ್ಷಗಾನ ವೃತ್ತಿ ಕಲಾವಿದರು, ನೀವೆಲ್ಲ ಇದನ್ನು ನೋಡಿ ಹೇಗೆ ಸಹಿಸಿಕೊಳ್ಳುತ್ತೀರಿ ಅಂತ ಕೇಳಿದಾಗ ನಮಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಅಧಿಕಾರ ಇಲ್ಲ. ಅಧಿಕಾರದಲ್ಲಿ ಹೇಳುವಂಥದ್ದಲ್ಲ, ಮನಸ್ಸು ಪರಿವರ್ತನೆ ಆಗಬೇಕು. ಅದು ಜನರಿಗೆ ಇದರ ಮಹತ್ವ ಇದೆ ಅಂತ ಗೊತ್ತಾಗಬೇಕು. ಯಕ್ಷಗಾನ ಅಂದರೆ ಏನೇನೋ ಚಿತ್ರಿಸುವಂಥದ್ದಲ್ಲ, ಅದಕ್ಕೊಂದು ಅದರದೇ ಆದಂಥ ಮೌಲ್ಯ ಇದೆ. ಅದು ಧಾರ್ಮಿಕ ಕಟ್ಟುಪಾಡುಗಳಿಗೆ ಒಳಪಟ್ಟದ್ದು. ಅನೇಕ ಯಕ್ಷಗಾನ ಮೇಳಗಳು ಬೇರೆ ಬೇರೆ ದೇವಸ್ಥಾನಗಳ ಹೆಸರಿನಲ್ಲಿ ಹೊರಟಿದೆ. ಆ ದೇವಿ ಮಹತ್ವದಲ್ಲಿ ಮಹಿಷಾಸುರ ಎನ್ನುವಂಥ ಒಂದು ಪಾತ್ರ ಕೂಡ ಅದು ಶ್ರೇಷ್ಠ ಪಾತ್ರ. ಅದನ್ನು ಕೂಡ ಭಕ್ತಿ ಭಾವನೆಯಿಂದ ನೋಡುವಂತಹ ಒಂದು ಅಭಿಮಾನಿಗಳಿದ್ದಾರೆ, ಯಕ್ಷಗಾನ ಅಭಿಮಾನಿಗಳು. ಅಂತಹ ಪಾತ್ರವನ್ನು ಮಾಡಿಕೊಂಡು ಬೀದಿ ಬೀದಿ ಅಂಗಡಿಯಲ್ಲಿ ಸುತ್ತಾಡೋದು, ಏನೇನು ಚೇಷ್ಟೆ ಮಾಡೋದು, ಆ ಕಾಲಿಗೆ ಗೆಜ್ಜೆ ಕಟ್ಟುವಾಗ ನಾವು ಕಲಾವಿದರೆಲ್ಲ ದೇವರಿಗೆ ಸಮಾನ ಅಂತ ಹೇಳಿ ಅದಕ್ಕೆ ನಮಸ್ಕಾರ ಮಾಡಿ ಗೆಜ್ಜೆಯನ್ನು ಕಟ್ತೇವೆ. ಮುಖಕ್ಕೆ ಬಣ್ಣ ಹಾಕುವಾಗ ಹಾಗೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಕಟ್ತೇವೆ, ಹಾಕ್ತೇವೆ. ಅಂಥದ್ದನ್ನೆಲ್ಲ ಈ ರೀತಿ ವಿಕೃತವಾಗಿ ಮಾಡುತ್ತಾ ಅದೊಂದು ದಂಧೆಯಾಗಿ, ಅಂದರೆ ಅವರಿಗೆ ಒಂದು ಸಂದರ್ಭ ಇದು, ಹಣ ಮಾಡುವಂಥ ಒಂದು ದಂಧೆ. ಅದನ್ನು ಗೌರವಪೂರ್ವಕ ಮಾಡಿದರೆ ಏನು ಆಕ್ಷೇಪ ಇರಲಿಲ್ಲ. ಅದರ ವೇಷವನ್ನು ಮಾಡಿಕೊಂಡು ಕುಡಿದು ತೂರಾಡ್ತಾ ಸಂಜೆ ಹೊತ್ತಿನಲ್ಲಿ ಚರಂಡಿಯಲ್ಲಿ ಬಿದ್ದಿರುವುದು, ಇದೆಲ್ಲ ತುಂಬ ಮನಸ್ಸಿಗೆ ಬೇಸರಾಗಿದೆ. ಇದಕ್ಕಾಗಿ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಈ ಒಂದು ಕಾರ್ಯವನ್ನು ಆಯೋಜನೆ ಮಾಡಿದ್ದೇವೆ.